ವಿಶೇಷ ಏನಪ್ಪ ಅಂತಂದ್ರೆ ಇವತ್ತೊಂದು ಬೈಕ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೆ. ಅದು ಯಾವ ಬೈಕ್ ಅಂದ್ರೆ ಏನಾಯ್ತು ಗುರು, ಇದಕ್ಕೆ ಇಷ್ಟೊಂದು ಸ್ಮೋಕ್ ಬರಲ್ಲಲ್ಲ. ಬನ್ನಿ ಫ್ರೆಂಡ್ಸ್, 0 to 100 ಎಷ್ಟು ಸೆಕೆಂಡಲ್ಲಿ ಕವರ್ ಅಪ್ ಮಾಡುತ್ತೆ ನೋಡೋಣ. ಯಾವುದು ಇಲ್ಲ ಬೈಕ್ಸ್. ಹಲೋ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತೊಂದು ಬೈಕ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೆ. ಅದು ಯಾವ ಬೈಕ್ ಅಂದ್ರೆ ನೋಡ್ರಿ, ಇದೇ ಬೈಕ್ NS200 ಆಲ್ ನ್ಯೂ BS6 2023 ಮಾಡಲ್. 23 ಮಾಡಲ್. ಇದು ಮಸ್ತಾಗ್ಬಿಟ್ಟ ಈ ಕಲರ್ ಮಾತ್ರ. NS200 ಹಂಗ BS6 ಅಲ್ಲಿ ಸೂಟ್ ಆಗಿರೋ ಕಲರ್ ಅಂತಂದ್ರೆ ಇದೊಂದು ಮಾತ್ರ. ಇದು ಬಿಟ್ರೆ ಬೇರೆ ಕಲರ್ಸ್ ಇದಾವೆ, ಬಟ್ ಇದ್ರಷ್ಟು ರಾ ಲುಕ್ ಆಗಿರಲ್ಲ. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು 200cc ಮೇಲೆ ಹೆಸರಿರೋದು 200cc. ಒರಿಜಿನಲ್ ಆಗಿ 199cc ಇದೆ. ಇದು 199cc. ಆಮೇಲೆ 24 bhp ಬರುತ್ತೆ, 18 Nm ಟಾರ್ಕ್ ಬರುತ್ತೆ. ಓಲ್ಡ್ ಗಾಡೀಲಿ 18.17 ಇತ್ತು, ಈ ಗಾಡೀಲಿ 18.5 ಇದೆ. ಫ್ಯೂಯಲ್ ಇಂಜೆಕ್ಷನ್, ಲಿಕ್ವಿಡ್ ಕೂಲ್ಡ್ ಇಂಜನ್, 4 ವಾಲ್ಡ್. ಆಮೇಲೆ ಡಬಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕು, ಎರಡಕ್ಕೂ ಡ್ಯುಯಲ್ ಚಾನಲ್ ABS ಬರುತ್ತೆ. ಅದು ಬಿಟ್ಟರೆ ಫೋರ್ಕ್ ಬಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಫೋರ್ಕ್ಸು. ಮತ್ತು ಇದಷ್ಟೆಲ್ಲ ಅಪ್ಡೇಟ್ ಮಾಡಿದ್ದಾನೆ BS6ಅಲ್ಲಿ. ಮೇನ್ ಚೇಂಜ್ ಬಂದ್ಬಿಟ್ಟು ಇದು 23 ಮಾಡಲ್ ಆಗಿರೋದ್ರಿಂದ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರಲ್ಲಿ ಮಾತ್ರ ಚೇಂಜ್ ಇರೋದು ಸ್ವಲ್ಪ. ಇದರಲ್ಲಿ ನಾರ್ಮಲ್ NS ಇದ್ದಂಗೆ ಐತೆ, BS4 ಇದ್ದಂಗೆ. ಬಟ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಗೇರ್ ಇಂಡಿಕೇಟರ್ ಒಂದು ಆ್ಯಡ್ ಮಾಡಿದ್ದಾನೆ ನ್ಯೂ ಮಾಡಲಲ್ಲಿ, BS6ಅಲ್ಲಿ ಎಸ್ಪೆಷಲಿ. ಫುಲ್ಲು ಲೇಟೆಸ್ಟ್ ಮಾಡಲಲ್ಲಿ ಬಂದಿರೋದು. ನ್ಯಾವಿಗೇಷನ್ ಇದೆ, ಬ್ಲೂಟೂತ್ ಕನೆಕ್ಷನ್ ಇದೆ. ಆಮೇಲೆ ಮೇನ್ ಏನಪ್ಪ ಅಂತಂದರೆ ಫ್ರಂಟ್ ಫೇಸ್ ಫುಲ್ LED ಆಗಿದೆ. LED DRLಸು ಶೇಪ್ ಚೇಂಜ್ ಆಗಿದೆ ಸ್ವಲ್ಪ ಒಳಗಡೆ DRLದು. ಅದು ಬಿಟ್ಟರೆ ನಾರ್ಮಲ್ ಆ್ಯಸ್ ಯೂಶುವಲ್ ಲುಕ್ಕೇ ಇದೆ. ಸ್ಪೆಸಿಫಿಕೇಷನಲ್ಲಿ 12 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತಿದ್ದು. ಫ್ರಂಟ್ 300 mm ಡಿಸ್ಕ್ ಬ್ರೇಕ್ ಬರುತ್ತೆ. ಅದೇ ಅವಾಗ ಹೇಳ್ದಂಗೆ ABS ಡ್ಯುಯಲ್ ಡಿಸ್ಕ್ ಡ್ಯುಯಲ್ ABS. ಇಷ್ಟೇ ಸದ್ಯಕ್ಕೆ ಮಾತ್ರ. ರೇರು 230 mm ಡಿಸ್ಕ್ ಬ್ರೇಕ್ ಬರುತ್ತೆ. ಅದು ಬಿಟ್ಟರೆ ಹ್ಯಾಲೋಜನ್ ಇಂಡಿಕೇಟರ್ ಆ್ಯಸ್ ಯೂಶುವಲ್ ನಾರ್ಮಲ್ ಓಲ್ಡ್ NS ಇದ್ದಂಗೆ. ಶೇಪು ಆಲ್ಮೋಸ್ಟ್ ಹೊಸದು ಹಿಂಗೆ ಇದೆ, ಸ್ವಲ್ಪ ಫ್ರಂಟ್ದು ಅಗ್ರೆಸಿವ್ ಆಗಿದೆ BS6ದು. ನಮ್ಮ ಹುಡುಗ ಇದರಲ್ಲಿ ಏನು ಜಾಸ್ತಿ ಮಾಡಿಫಿಕೇಶನ್ ಏನು ಮಾಡಿಸಿಲ್ಲ. ಇದು ಗ್ರ್ಯಾಬ್ ಹ್ಯಾಂಡಲ್ ಒಂದು ಹಿಂದೆ ಇರುತ್ತೆ, ಇದೇನೋ ಅಥವಾ ಚೆನ್ನಾಗಿ ಕಂಡಿಲ್ಲ ಅಂತಂದು ಉಲ್ಟಾ ಹಾಕಿದ್ದಾರೆ. ಅದು ಬಿಟ್ಟರೆ ಮೇನ್ ಮಾಡಿಫಿಕೇಶನ್ ಏನೂ ಇಲ್ಲ. ಅಲ್ಲೊಂದು ಸ್ಟಿಕ್ಕರು, ಫ್ರಂಟ್ ಒಂದು ಸ್ಟಿಕ್ಕರ್ ಅಷ್ಟೇ ಹಾಕ್ಸಿರೋದು. ಇಷ್ಟಂತೂ ಈ ಬೈಕ್ದು ಸ್ಪೆಸಿಫಿಕೇಶನ್ ಆಯಿತು. ನಾನು ಅಂಥ ಪ್ರೋ ಲೆವೆಲಲ್ಲಿ ರಿವ್ಯೂ ಮಾಡೋರಲ್ಲ, ಜಸ್ಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇಂಡಿಕೇಟರ್ ಇವು ಹಾಕ್ಸಿರೋದು ಇದು ಈತ. LED ಫ್ರಂಟ್ 4 ಸೈಡ್ ಹಾಕ್ಸಿದ್ದೆ LED, ಬಟ್ ಎರಡು ಕಡೆ ಮುರಿದೋಗಿದ್ದೆ ಅಂತ ಮತ್ತೆ ಶಾಕ್ ಹಾಕಿದ್ದಾನೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಎಕ್ಸಾಸ್ಟ್ ಹಾಕ್ಸೋ ಪ್ಲ್ಯಾನ್ ಐತಂತೆ. ನಾನು ಸ್ವಲ್ಪ ಬೇಡ ಅಂತ ಹೇಳಿದ್ದೆ, ಬಟ್ ಇವಾಗ ಹಾಕ್ಸೋಣ ಅಂತಂದು ಅಂತಿದ್ದಾನೆ. ಹಾಕ್ಸ್ಬೇಕು ಅಂತ ಡಿಸೈಡ್ ಆಗಿದ್ದೀವಿ, ಹಾಕ್ಸೋಣ. ಮೇನ್ ಬಂದ್ಬಿಟ್ಟು ಇದ್ರದ್ದು ಸೀಟಿಂಗು ಹಿಂದೆ ಮಾತ್ರ ಬೆಂಚ್ ಇದ್ದಂಗೆ ಐತೆ. ಫ್ರಂಟ್ ಚೆನ್ನಾಗಿದೆ, ಕುಷನ್ ಪರವಾಗಿಲ್ಲ. ರೇರ್ ಮಾತ್ರ ಬೆಂಚ್ ಐತೆ. ರೇರ್ ಕುಂದ್ರೋರಿಗೆ ಕಂಫರ್ಟೇ ಇಲ್ಲ ಈ ಗಾಡಿ. ನಾರ್ಮಲಾಗಿ ಶೋರೂಮ್ ಕಡೆಯಿಂದ 130 ಅವರು ಹೇಳ್ತಾರೆ ಟಾಪ್ ಸ್ಪೀಡು. ಬಟ್ ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಪುಷ್ ಮಾಡಿದ್ದು ನೋಡಿದರೆ 160 ತನಕ ಆರಾಮಾಗಿ ಹೋಗುತ್ತೆ. ಅದು ಲೈಟ್ ವೇಟ್ ಇದ್ದರೆ. ಸ್ವಲ್ಪ ವೇಟ್ ಆದ್ರೂ ಅದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಇದ್ರ ಕರ್ವ್ ವೇಟ್ ಬಂದ್ಬಿಟ್ಟು 158 kgs. ಅದು ಬಿಟ್ಟರೆ ನಾರ್ಮಲ್ ಮೆಟಲ್ ಚಾಸಿ, ನಾರ್ಮಲ್ ಕ್ರ್ಯಾಶ್ ಗಾರ್ಡು. ಇಲ್ಲೊಂದು ಅಂಡರ್ ಬೆಲ್ಲಿ ಪ್ರೊಟೆಕ್ಟರ್ ಕೊಟ್ಟಿರ್ತಾರೆ, ಇದನ್ನು ಫೈಬರೇ, ಮೆಟಲ್ ಏನಲ್ಲ. ಅದ್ರ ಕೆಳಗಡೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್, ಈ ಕಡೆ ಕಾಣಿಸುತ್ತೆ ನೋಡಿ, ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟು, ಮೋನೋ ಶಾಕ್ ಸಸ್ಪೆನ್ಷನ್ನು. ಆಮೇಲೆ ಮಡ್ ಗಾರ್ಡ್ಸ್, ನಾರ್ಮಲ್ ಸ್ಪ್ಲಿಟ್ ಮಡ್ ಗಾರ್ಡ್. ಸೆಂಟ್ರ್ ಸ್ಟ್ಯಾಂಡ್ ಬರುತ್ತೆ. ಕೆಲವೊಬ್ರು ಇದಕ್ಕೆ ತೆಗೆಸಿರ್ತಾರೆ, ಕೆಲವೊಬ್ರು ತೆಗ್ಸಂಗಿಲ್ಲ. ಕೆಲವೊಬ್ಬರಿಗೆ
ಇದು ಅಂಡರ್ ಬೆಲಿ ಟಚ್ ಆಗುತ್ತೆ ಅಂತ ಭಾಳ ಕಂಪ್ಲೇಂಟ್ ಇದೆ ಬಜಾಜಲ್ಲಿ. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಗಾಡಿಯಲ್ಲೂ ಮೈನಸ್ ಪಾಯಿಂಟ್ ಇದ್ದೇ ಇರುತ್ತಲ್ಲ. ಯಾವ್ದು ಗಾಡಿನೂ ಯಾವತ್ತೂ ಪರ್ಫೆಕ್ಷನ್ ಅಲ್ಲ. ಇಷ್ಟಾಯಿತು ಸ್ಪೆಸಿಫಿಕೇಶನ್ನು. ಮಾಡಿಫಿಕೇಷನ್ನು ನಿಮ್ಗೆ ಇನ್ನೊಂದು ಹೇಳೋದು ಮರೆತೆ, ಇದು ಫ್ರಂಟ್ ಹೆಡ್ಲೈಟ್ ಟಿಂಟ್ ಮಾಡಿಸಿದ್ದಾನೆ. ಅದು ಬಿಟ್ಟರೆ ಫ್ರಂಟ್ DRLಲ್ಲಿ 2 ರೆಡ್ ಕಲರ್ LED ಲೈಟಾಗಿ ಕಾಣೋದು LED ಲೈಟ್ಸ್ ಹಾಕಿದ್ದಾರೆ. ಇದಿಷ್ಟೇ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು. ತೋರಿಸ್ತೀನಿ ನಿಮ್ಗೆ ಎಕ್ಸಾಸ್ಟ್ ಹೆಂಗೈತೆ ಸೌಂಡು ಅಂತಂದು. ನೋಡಿ ಸೌಂಡ್ ಮಾತ್ರ ಎಷ್ಟು ಬೇಸ್ ಆಗೈತೆ ಸಿಂಪಲ್ ಆಗಿ. ಬಟ್ ಡ್ರೈವ್ ಮಾಡಿದ್ರೆ ಅಲ್ಟಿಮೇಟ್ ಸೌಂಡ್ ಗೊತ್ತಾ. ಇಂಜಿನ್ ಹತ್ರ ರೋರ್ ಆಗುತ್ತಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಅದೇ ಹುಡುಗರಿಗೆ ಸ್ವಲ್ಪ ಹುಚ್ಚೆಬ್ಸೋದು, ಇನ್ನೂ ಪುಷ್ ಮಾಡ್ಬೇಕು ಗಾಡಿನ ಅಂತಂದು. ಮೈಲೇಜ್ ಯಾವರೇಜ್ ಅಂದ್ರೂ ಆಲ್ಮೋಸ್ಟ್ ನಮ್ಮ ಸಿಟಿಲೆಲ್ಲ ಓಡಾಡಿದ್ರೆ 30 ಬರುತ್ತೆ ಅಷ್ಟೇ ಲಾಸ್ಟ್. ಕೆಲವೊಂದ್ಸಲ 25 ಬರುತ್ತೆ. ಹೈವೇದೆಲ್ಲ ಕ್ರೂಸ್ ಮಾಡಿದ್ರೆ ಒಂದು 35-40 ತನಕ ಬರ್ಬೋದು. ಪರ್ಫೆಕ್ಟ್ ಬರುತ್ತೆ ಅಂತ ನಾನು ಏನು ಹೇಳ್ತಿಲ್ಲ. ನಾರ್ಮಲ್ ಆಗಿ 30 ಅಂತೂ ಮಿನಿಮಮ್ ಬಂದೇ ಬರುತ್ತೆ ನೀಟಾಗಿ ಓಡಿಸ್ಕೊಂಡ್ರೆ. ಫುಲ್ ರ್ಯಾಶಾಗಿ ಓಡಿಸಿದ್ರೆ ಅಷ್ಟೂ ಬರಂಗಿಲ್ಲ ಈ ಗಾಡಿನೂ. ಇದನ್ನು ನೀರು ಕುಡ್ದಂಗೆ ಕುಡಿಯುತ್ತೆ ಪೆಟ್ರೋಲು. ರೇರ್ 130 ಸೆಕ್ಷನ್ ಟೈರ್ ಕೊಡ್ತಾರೆ ಶೋರೂಮ್ ಕಡೆಯಿಂದನೇ. ಫ್ರಂಟ್ 110 ಸೆಕ್ಷನ್ ಟೈರ್ ಬರುತ್ತೆ. ಫ್ರಂಟ್ ರೇರ್ ಎರಡು ಕಡೆನೂ 17 ಇಂಚ್ ಅಲಾಯ್ ಬರುತ್ತೆ. 130 ಸೆಕ್ಷನ್ ರೇರು, ಫ್ರಂಟು 110 ಸೆಕ್ಷನ್ ಟೈರ್ ಬರುತ್ತೆ. ಕೆಲವೊಬ್ರು ಮಾಡಿಫಿಕೇಶನ್ ಮಾಡಿಸ್ಬೇಕಾದ್ರೆ ಈಗ ಹಿಂದ್ಗಡೆದು 150 ಹಾಕ್ಸ್ತಾರೆ, 160 ಹಾಕ್ಸ್ತಾರೆ. 150 ಬೆಟರ್. 150 ಮೇಲೆ ಹಾಕ್ಸಿದ್ದು ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ, ಗ್ರಿಪ್ ಚೆನ್ನಾಗಿರುತ್ತೆ. ಬಟ್ ಸ್ಪೀಡಿಂಗಲ್ಲಿ ವಾಬಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಬೈಕ್ ಓಡಿಸಿ ತೋರಿಸ್ತೀನಿ ನಿಮಗೆ ಪಿಕಪ್ ಏನಿದೆ ಏನಿಲ್ಲ ಅಂತಂದು. ಬನ್ನಿ, ನಿಮ್ಗೆ ಖಾಲಿ ರೋಡಲ್ಲಿ ಹೋಗಿ ಸಿಗ್ತೀನಿ. ಓಕೆ ಗೈಸ್, ಬಂದ್ವಿ. ಖಾಲಿ ರೋಡ್ ಸಿಕ್ತು ನಮಗೆ. ಹೆಂಗೋ ಇವತ್ತು ಪುಣ್ಯ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಐತೆ. ನೋಡೋಣ ಓಡ್ಸಕ್ ಹೆಂಗೈತೆ ಅಂತಂದು ಹೇಳ್ತೀನಿ. ಕಂಫರ್ಟ್ ಪರವಾಗಿಲ್ಲ, ಓಕೆ ನನ್ಗೆ ಅನ್ಸಿದ ಮಟ್ಟಿಗೆ. ಅಷ್ಟೊಂದೇನು ಸ್ಟ್ರೇನ್ ಆಗಲ್ಲ ಅನ್ಕಂತೀನಿ. ಒಂದ್ಸಲ ಲಾಂಗ್ ಎತ್ಕೊಂಡು ಹೋಗೋದಾಗ ಗೊತ್ತಾಗೋದು ಈ ಗಾಡಿನ. ಓಡಾಡ್ತೀವಿ ಬಟ್ ಈ ಗಾಡಿನ, ಬಟ್ ಅಂದ್ರೆ ಅಷ್ಟೊಂದು ಲಾಂಗ್ ಎಲ್ಲ ತಗೊಂಡು ಹೋಗಲ್ಲ ನಾವು. ಏನಿದ್ರು ಇಲ್ಲೇ ಒಂದು 50 ಕಿಲೋಮೀಟರ್ಸ್ ಒಳಗಡೆನೆ ಓಡಾಡ್ತೀವಿ ನಾವು ಡೈಲಿ. ಅಂದ್ರೆ ಡೈಲಿ ಎಲ್ಲ ಸಿಕ್ಕಾಗೆಲ್ಲ ಬೈಕ್ ಸಿಕ್ಕಾಗ ಒಂದು 50 ಕಿಲೋಮೀಟರ್ಸ್ ಒಳಗಡೆ ಓಡಾಡೋದ್ರಿಂದ ಅಷ್ಟೊಂದು ಏನು ಗೊತ್ತಾಗಿಲ್ಲ ನಮಗೆ. ರೈಡಿಂಗ್ ಪೊಸಿಷನ್ ಪರವಾಗಿಲ್ಲ, ಓಕೆ ಐತೆ. ನನಗೆ ಅನ್ಸಿದ ಮಟ್ಟಿಗೆ ಕಂಫರ್ಟೇ ಐತೆ ಆಲ್ರೆಡಿ. ಕೆಲವೊಬ್ರು ಈ ಹ್ಯಾಂಡಲ್ಸ್ ತೆಗ್ಸಿ ಡಾಮಿನರ್ದು ಹಾಕ್ಸ್ತಾರೆ, ಕೆಲವೊಬ್ರು ಹ್ಯಾಂಡಲ್ಸ್ ಇದಕ್ಕೆಲ್ಲ. ನಮ್ಮ ಫ್ರೆಂಡ್ ಒಬ್ರು ಹಾಕ್ಸಿದ್ದಾರೆ, ಅವ್ರದ್ದು NS 125 ಐತಿ. ಅವರು ಫುಲ್ಲಿ ಲೋಡ್ ಮಾಡಿಟ್ಟಾರ ಗಾಡಿನ. ಆದಷ್ಟು ಬೇಗ ಅದನ್ನು ರಿವ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರೂ ಗೊತ್ತಿರ್ತಾರೆ ಅವ್ರು ಯಾರು ಅಂತಂದು. ಆದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನಾನು ನಮ್ಮ ಚಾನಲಲ್ಲಿ. ಖಾಲಿ ರೋಡ್ ಸಿಕ್ಕಿದ್ರೆ ಫುಲ್ ಟಾಪ್ ಎಷ್ಟು ಹೋಗುತ್ತೆ ಅಂತ ಚೆಕ್ ಮಾಡೋಣ ಒಂದ್ಸಲ. ಗಾಡಿಗಳದಪ್ಪ, ಎಲ್ಲಿ ಹೋಗೋದು ಎಲ್ಲಿಲ್ಲ ಇದರಲ್ಲಿ. ಸ್ವಲ್ಪ ಓವರ್ಟೇಕ್ ಮಾಡೋಣ ತಡೀರಿ, ಸಿಗ್ಬೋದು ಖಾಲಿ ರೋಡ್. ಓ ಏನ್ ಬರೋದು ವಾಬಲ್ಲು ಯಪ್ಪ. ಮೋಸ್ಟ್ಲಿ ಟೈರ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಗಾಡಿ ಬಹಳನೇ ವಾಬಲ್ ಆಗ್ತಿದೆ. 100 ದಾಟಿದ್ರೆ ನೋಡ್ರಿ, 100 ದಾಟಿದ್ರೆ ವಾಬಲ್ ಆಗ್ತದೆ. ಏನ್ ಮೋಸ್ಟ್ಲಿ ನಾನ್ ಲೈಟ್ ವೇಟ್ ಆಗಿನ ಅಂತ. ಏನ್ ರೋಡ್ ಚೆನ್ನಾಗಿಲ್ಲ ಅಂತ ಹಂಗಾಗಿದ್ದಾನ.
ಏನೋ ಸ್ಮೋಕ್ ಬರ್ತಿದೆಯಲ್ಲ, ಏನು ಸ್ಮೋಕ್ ಅದು? ಎಲ್ಲಿಂದ ಬರ್ತಿರೋದು ಸ್ಮೋಕು? ಓ ಶೇಟ್. ಏನಿದು ಸ್ಮೋಕು? ಏನಾಯ್ತು ಗುರು ಇದಕ್ಕೆ? ಇಷ್ಟೊಂದು ಸ್ಮೋಕ್ ಬರಲ್ಲಲ್ಲ. ಡೀಸೆಲ್ ಏನಾದರೂ ಸೈಲೆನ್ಸರ್ ಮೇಲೆ ಲೀಕ್ ಆಗಿತ್ತಾ? ಮೋಸ್ಟ್ಲಿ ಅದಕ್ಕೆ ಇರ್ಬೋದಾ ಬರ್ತಿರೋದು ಸ್ಮೋಕು. ಓ ಶಿಟ್. ಬನ್ನಿ ಫ್ರೆಂಡ್ಸ್, 0 to 100 ಎಷ್ಟು ಸೆಕೆಂಡಲ್ಲಿ ಕವರ್ ಅಪ್ ಮಾಡುತ್ತೆ ನೋಡೋಣ. ಯಾವುದೂ ಇಲ್ಲ ಬೈಕ್ಸ್. ಓ ಆಗ್ತಿಲ್ಲ ಗುರು ಇದು ಕಂಟ್ರೋಲು. 130 ಮೇಲೆ ಹೋದ್ರೆ ಫುಲ್ಲು ಗಾಡಿನೇ ಓವಲ್ ಆಗ್ತಿದೆ. ಈ ಸದ್ಯ 100ನೇ ಪುಷ್ ಮಾಡೋಣ ಸಾಕು. ಅದೇನಕ್ಕೋ ಏನು ಮೋಸ್ಟ್ಲಿ ಅದೇ ಟೈರ್ ಫಾಲ್ಟೇ ಇರ್ಬೇಕು ಅನ್ಸುತ್ತೆ. ಇದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಟೈಮ್ ಯಾವಾಗ ರೈಡ್ಗೆ ಹೋದಾಗ ಇದನ್ನ ಪ್ರಾಪರ್ ಆಗಿ ಅಪ್ಡೇಟ್ ಮಾಡಿ ರಿವ್ಯೂ ಮಾಡಿಸ್ತೀನಂತೆ. ರಿವ್ಯೂ ಅಂತೆಲ್ಲ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ನೆಕ್ಸ್ಟ್ ಟೈಮು. ಆಮೇಲೆ ಇದಕ್ಕಿನ್ನ BS4 ಪರ್ಫಾರ್ಮೆನ್ಸ್ ಹೆಂಗಿದೆ ಅದನ್ನು ಚೆಕ್ ಮಾಡೋಣ. ಅದನ್ನು ಬೈಕ್ ಇದೆ ನಮ್ಮ ಫ್ರೆಂಡ್ ಹತ್ರ ಇಸ್ಕೊತೀನಿ ಒಂದಿನ, ಅದರದ್ದು ಚೆಕ್ ಮಾಡೋಣ. ಇನ್ನು ಇದೇ ತರ ಬೇರೆ ಬೇರೆ ಬೈಕ್ ರಿವ್ಯೂ ಬೇಕಂತಂದ್ರೆ ಕಮೆಂಟ್ ಆಗಿ ತಿಳಿಸಿ ಯಾವ ಬೈಕ್ ಬೇಕಂತ. ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಆದಷ್ಟು. ನನಗೆ ಎಷ್ಟು ಬರುತ್ತೋ ಅಷ್ಟು. ಇನ್ ಡೆಪ್ತ್ ರಿವ್ಯೂ ಏನಲ್ಲ ಈ ಗಾಡಿದು, ಜಸ್ಟ್ ನನ್ನ ಇಂಪ್ರೆಷನ್. ಇದೇ ತರ ಹೊಸ ಹೊಸ ವಿಡಿಯೋ ಬೇಕಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ದು ಅಕೌಂಟ್ ಕೂಡ ನಾನು ಹಾಕಿರ್ತೀನಿ ಡಿಸ್ಪ್ಲೇದಲ್ಲಿ, ಅದಕ್ಕೂ ಅಕೌಂಟ್ನ ಫಾಲೋ ಮಾಡಿರಿ. ಎಲ್ರಿಗೂ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.